ಮದುವೆ ಆಗಬೇಕೆಂದಿದ್ದೀರಾ? ಹುಡುಗಿಯರಲ್ಲಿ ಈ ಗುಣಗಳಿದ್ದರೆ ಮಾತ್ರ ಲೈಫ್ ತುಂಬಾ ಚೆನ್ನಾಗಿರುತ್ತದೆ. ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ. ಅಲ್ಲದೆ ಸಂಪತ್ತು, ಯಶಸ್ಸು, ಸ್ನೇಹ, ದ್ವೇಷ ಮತ್ತು ವೈವಾಹಿಕ ಜೀವನದ ಬಗ್ಗೆಯೂ ಕೆಲವು ಸಲಹೆಗಳನ್ನು ಸಹ ನೀಡಲಾಗಿದೆ. ಚಾಣಕ್ಯನ ಈ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಒಬ್ಬ ವ್ಯಕ್ತಿಯು ಅನೇಕ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಚಾಣಕ್ಯ ಒಬ್ಬ ಮಹಾನ್ ತತ್ವಜ್ಞಾನಿ, ಸಲಹೆಗಾರ ಮತ್ತು ನುರಿತ ರಾಜಕಾರಣಿ. ಅವರು ನೀತಿಶಾಸ್ತ್ರದ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ. ಚಾಣಕ್ಯನ ಈ ಮಾತುಗಳು ಇಂದಿಗೂ ಜನರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಪ್ರೇರೇಪಿಸುತ್ತದೆ. ಅನೇಕ ಮಂದಿಗೆ ತಾವು ಮದುವೆಯಾಗುವ ಹುಡುಗಿ ಹೀಗಿರಬೇಕು, ಹಾಗಿರಬೇಕು ಅಂತೆಲ್ಲ ಆಸೆ ಇರುತ್ತದೆ. ವಾಸ್ತವವಾಗಿ ಹೆಂಡತಿ ಹೇಗೆ ಇದ್ದರೂ ಕುಟುಂಬವನ್ನು ಸಂತೋಷವಾಗಿ ಇಟ್ಟುಕೊಳ್ಳುವಂತಹವಳಾಗಿರಬೇಕು. ಅದರಲ್ಲೂ ಈ 3 ಗುಣಗಳನ್ನು ಹೊಂದಿರುವ ಮಹಿಳೆಯರು ತಮಗಷ್ಟೇ ಅಲ್ಲ, ತಮ್ಮ ಪತಿಗೂ ಅದೃಷ್ಟವಂತಳು ಎನ್ನಿಸುವಂತೆ ಇರಬೇಕು. ಆಗ ಮಾತ್ರ ಪತಿ ಯಾವಾಗಲೂ ಸಂತೋಷದಿಂದ ಇರುತ್ತಾನೆ. ನಯ, ವಿನಯ. ಮಹಿಳೆ ಯಾವಾಗಲೂ ನಯ, ವಿನಯ ಮತ್ತು ಕಾಳಜಿ ಗುಣಗಳನ್ನು ಹೊಂದಿರುವಂತವಳಾಗಿರಬೇಕು. ಅಂತಹ ಮಹಿಳೆ ಒಂದು ಕುಟುಂಬವನ್ನು ನಿಭಾಯಿಸುತ್ತಾಳೆ. ಅವಳು ತನ್ನ ಕುಟುಂಬದ ಯೋಗಕ್ಷೇಮದ ಬಗ್ಗೆಯೂ ಯೋಚಿಸುತ್ತಾಳೆ. ಮಹಿಳೆ ಯಾವಾಗಲೂ ತನ್ನ ಧರ್ಮವನ್ನು ಅನುಸರಿಸಬೇಕು. ಅಂತಹ ಮಹಿಳೆ ಯಾವಾಗಲೂ ಒಳ್ಳೆಯದನ್ನು ಮಾಡುತ್ತಾಳೆ. ತನ್ನ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿಸುತ್ತಾಳೆ. ಅಂತಹ ಮಹಿಳೆ ತನ್ನ ಕುಟುಂಬಕ್ಕೆ ಮಾತ್ರವಲ್ಲದೆ ತಲೆಮಾರುಗಳಿಗೂ ಮಾರ್ಗದರ್ಶಿಯಾಗಿರುತ್ತಾಳೆ. ಹಣ ಉಳಿತಾಯ. ಚಾಣಕ್ಯ ಹೇಳುವಂತೆ ಮಹಿಳೆ ಸಂಪತ್ತಿನ ರಕ್ಷಕಳಾಗಬೇಕು. ಹಣ ಉಳಿಸುವುದು ಗಂಡ ಹೆಂಡತಿಯರಿಗೆ ಅಭ್ಯಾಸವಾಗಿರಬೇಕು. ಆಗ ಮಾತ್ರ ಗಂಡ ತನ್ನ ಕೆಟ್ಟ ಸಮಯವನ್ನು ಸುಲಭವಾಗಿ ಎದುರಿಸುತ್ತಾನೆ. ಶಾಂತಿಯುತ ಮಹಿಳೆ ಲಕ್ಷ್ಮೀ ರೂಪ. ಶಾಂತಿಯುತ ಮಹಿಳೆಯರನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಶಾಂತ ಮನಸ್ಸಿನ ಮಹಿಳೆ ಪುರುಷನ ಜೀವನದಲ್ಲಿ ಹೆಂಡತಿಯಾದರೆ ಅವಳು ಮನೆಯನ್ನು ಶಾಂತವಾಗಿರಿಸುವುದಲ್ಲದೆ ಕುಟುಂಬವನ್ನು ಶಾಂತಿ ಮತ್ತು ಸಂತೋಷದಿಂದ ತುಂಬುತ್ತಾಳೆ. ಅಂತಹ ಮಹಿಳೆಯರು ಯಾವಾಗಲೂ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಾರೆ. ಬುದ್ಧಿವಂತ ಮತ್ತು ಸುಸಂಸ್ಕೃತ ಮಹಿಳೆ. ಬುದ್ಧಿವಂತ, ಸದ್ಗುಣಶೀಲ, ಸುಸಂಸ್ಕೃತ ಮಹಿಳೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೆಂಡತಿಯಾಗಿ ಬಂದರೆ ಅವಳು ಪ್ರತಿ ಸಂದರ್ಭದಲ್ಲೂ ಕುಟುಂಬದ ಸಹಾಯಕಿ ಎಂದು ಸಾಬೀತುಪಡಿಸುತ್ತಾಳೆ. ಅಂತಹ ಮಹಿಳೆಯರು ಆತ್ಮವಿಶ್ವಾಸ ಮಾತ್ರವಲ್ಲದೆ ಧೈರ್ಯದಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗಿರುತ್ತಾರೆ. ಭಾವನಾತ್ಮಕವಾಗಿ, ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಅವಲಂಬಿಸಬಹುದಾದ ಮಹಿಳೆಯರು ಹೆಂಡತಿಯಾದರೆ ಆ ಸಂಸಾರ ಅತ್ಯುತ್ತಮವಾಗಿರುತ್ತದೆ. ಪತ್ನಿ ಎಲ್ಲ ವಿಷಯದಲ್ಲಿಯೂ ಸಹಕರಿಸಬೇಕೆಂದು ಬಯಕೆಯನ್ನು ಹೊಂದಿರುತ್ತಾರೆ. ಇಂದಿನ ಕಾಲದಲ್ಲಿ ಮಹಿಳೆಯು ಮನೆಯ ಕೆಲಸಗಳನ್ನು ನಿರ್ವಹಿಸಲು ಎನ್ನುವ ಭಾವನೆ ಇತ್ತು. ಆದರೆ ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.